ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಗೆ ಡ್ಯಾಡಿನ ನೋಡಿ ಮಾತನಾಡುವ. ಅಪ್ಪ ತಂದೆ, ಹಾಲೆಲೂಯ, ನೀನಿರೋದ್ರಿಂದ ನನಗೆ ಭಯ ಇಲ್ಲ, ನೀನಿರೋದ್ರಿಂದ ಚಿಂತೆ ಇಲ್ಲ. ನೀನು ನನ್ನನ್ನು ಕರ್ತನೆ ಮೇಲೆತ್ತುವವನು, ತಲೆ ಎತ್ತಿ ನಡೆಯುವಂತೆ ಮಾಡುವವನು, ಹಾಲೆಲೂಯ, ಅಭಿವೃದ್ಧಿಪಡಿಸುವವನು, ಜಯ ಕೊಡುವವನು. ನಾನು ಕುಗ್ಗಿ ಹೋಗೋದಿಲ್ಲಪ್ಪ, ನಾನು ಸೋತು ಹೋಗೋದಿಲ್ಲಪ್ಪ, ನಾನು ಭಯ ಪಡೋದಿಲ್ಲಪ್ಪ, ನಾನು ಚಿಂತೆ ಮಾಡಲ್ಲಪ್ಪ. ಹಲ್ಲೆಲೂಯ, ನಿನ್ನ ಸನ್ನಿಧಿಯಲ್ಲೇ ಇರ್ತೀನಪ್ಪ. ಹಲ್ಲೆಲೂಯ, 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 ಹಲ್ಲೆಲೂಯ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ಆದರೂ ಸೋತು ಹೋಗೋದಿಲ್ಲ, ನಾ ಕುಗ್ಗಿ ಹೋಗೋದಿಲ್ಲ. ಸೋತು ಹೋಗೋದಿಲ್ಲ, ನಾ ಕುಗ್ಗಿ ಹೋಗೋದಿಲ್ಲ. ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ರೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ನಾನು ನಿದ್ರೆ ಮಾಡಿ ಹರುಷದಿಂದ ಎದ್ದೇಳುವೆ, ಓಹೋ ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಓಹೋ ಚಿಂತೆ ನನಗಿಲ್ಲ. ಹೌದು, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ,
ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು, ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಖೇಡ್ಯವು ನೀನೇ. ಡ್ಯಾಡಿಯನ್ನು ನೋಡಿ ಹೇಳುವ, ಹೌದು ಖೇಡ್ಯವು ನೀನೇ, ನನಗೆ ಸೇಫ್ಟಿ ನೀನೇ, ನನಗೆ ಗೌರವ ನೀನೇ, ನನಗೆ ಮಹಿಮೆ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ಹೌದು ಡ್ಯಾಡಿ, ನನಗೆ ಸೇಫ್ಟಿ ಅಂತ ಒಂದಿದ್ರೆ ಇಟ್ ಈಸ್ ಯು ಲಾರ್ಡ್. ನೀನೇ ನನ್ನ ಸೇಫ್ಟಿ. ಶತ್ರುಗಳು ನನಗೆ ವಿರುದ್ಧವಾಗಿ ಎದ್ದೇಳುವವರು, ನನಗೆ ಕೇಡು ಮಾಡುವವರು ಎಷ್ಟು ಜನ ಎದ್ದರೂ ಸಹ ನೀನು ನನ್ನ ಪರವಾಗಿರೋದ್ರಿಂದ, ನೀನು ನನಗೆ ಸೇಫ್ಟಿ ಆಗಿರೋದ್ರಿಂದ ನಾನು ಭಯ ಪಡುವ ಅವಶ್ಯ ಇಲ್ಲ. ನನಗೆ ಸುರಕ್ಷತೆ ನೀನೇ. ನಾನು ತಲೆ ಎತ್ತಿ ನಡೆಯುವಂತೆ ಮಾಡುವವನು ನೀನೇ ಡ್ಯಾಡಿ. ನಾನು ಕರ್ತನೇ ಜಯದ ಹೆಜ್ಜೆ ಇಡುವಂತೆ ಮಾಡುವವನು. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ರೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಹೌದು ಡ್ಯಾಡಿ, ನಿದ್ರೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಓಹೋ, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ನನ್ನ ಸತ್ತು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಹೌದು ಡ್ಯಾಡಿ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ತಲೆ ಎತ್ತುವಂತೆ ಮಾಡುವವ ನೀನೇ. ಹೌದು ಡ್ಯಾಡಿ, ತಲೆ ಎತ್ತುವಂತೆ ಮಾಡುವವ ನೀನೇ.
ಒಂದೆರಡು ನಿಮಿಷ ಡ್ಯಾಡಿಯನ್ನು ನೋಡಿ ಮಾತಾಡಿ. ಅಪ್ಪ, ನನ್ನ ಜೀವಿತದಲ್ಲಿ ಏನಾದರೂ ಏಳಿಗೆ ಅಂತ ಇದ್ದರೆ, ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಅಂತ ಏನಾದರೂ ಇದ್ದರೆ, ಕರ್ತನೇ ನಾನೇನಾದರೂ ತಲೆ ಎತ್ತಿ ನಿಲ್ತಾ ಇದ್ದೀನಿ ಅಂತ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನಿಂದ ಡ್ಯಾಡಿ, ನಿನ್ನಿಂದ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ನೋಡಿ ಹೇಳಿ, ಅಪ್ಪ, ನಾನು ಬದುಕಿ ಉಳಿದಿರುವುದು ನಿನ್ನ ಕರುಣೆ, ನಾನು ಬದುಕಿ ಉಳಿದಿರುವುದು ನಿನ್ನ ಕರುಣೆ. ಹಲ್ಲೆಲೂಯಾ. ನಾನು ಇವತ್ತು ಈ ರೀತಿಯಾಗಿರೋದು ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಪ್ರೀತಿ, ನಿನ್ನ ಕರುಣೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಉನ್ನತನಾದ ತಂದೆಯೇ, ಉತ್ತಮನಾದ ದೇವನೇ, ಪ್ರೀತಿ ಸ್ವರೂಪನೇ. ಹಲ್ಲೆಲೂಯಾ. ಎಂದೆಂದು ನನ್ನ ಮುಂದೆ ಡ್ಯಾಡಿಯನ್ನು ನೋಡಿ ನಿನ್ನನ್ನೇ ನಿಲ್ಲಿಸಿರುವೆ. ನನ್ನ ಕಣ್ಮುಂದೆ ನೀನಪ್ಪ. ಎಂದೆಂದು ನನ್ನ ಮುಂದೆ ಯಾವಾಗಲೂ ನೀನೇ, ನಿನ್ನನ್ನೇ ನಿಲ್ಲಿಸಿರುವೆ. ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಡ್ಯಾಡಿ, ನನ್ನ ಕುರುಬನು ನೀನೇ. ಡ್ಯಾಡಿಯನ್ನು ನೋಡಿ ಹೇಳಿ, ಓ ಕೊರತೆಯು ನನಗೆ ಇಲ್ಲ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಓ ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ನನ್ನಿಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಹೌದು, ನಿನ್ನ ಸಮ್ಮುಖದ ಡ್ಯಾಡಿ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ನ ಪ್ರಿಯನೇ. ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ, ಕಣ್ಣುಗಳನ್ನು ಮುಚ್ಚಿ ಅಂತರಾಳದಿಂದ ಹೇಳುವ, ಪ್ರಿಯನೇ, ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಹೌದು ಡ್ಯಾಡಿ. ಓ ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ನ ಮುಂದೆ. ಹೌದು ಡ್ಯಾಡಿ. ನನ್ನ ಸ್ವಾಸ್ಥ್ಯ, ನನ್ನ
ಪಾಲು, ಎಲ್ಲವೂ ನೀನೇ ಅಯ್ಯ. ಹೌದು ಡ್ಯಾಡಿ. ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ನಗದಲಿನ ಹೋಗಲಾರೆ. ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ಡ್ಯಾಡಿಯನ್ನು ನೋಡಿ ಹೇಳೋಣ. ಹೌದು ಡ್ಯಾಡಿ. ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಓ ಹಲ್ಲೆಲೂಯಾ. ನನ್ ಮುಂದೆ ನೀನೇ, ನನ್ ಮುಂದೆ ನೀನೇ, ಎಂದೆಂದು ನೀನೇ ಡ್ಯಾಡಿ, ಡ್ಯಾಡಿ. ಥ್ಯಾಂಕ್ ಯು. ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಹೌದು ಡ್ಯಾಡಿ. ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು, ಸೌಭಾಗ್ಯ ನೀನೇ ಅಯ್ಯ ಎಸಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಥ್ಯಾಂಕ್ ಯು. ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಡ್ಯಾಡಿ
ನನ್ನ ಮುಂದೆ ನೀನೇ, ಶಾಶ್ವತ ಸೌಭಾಗ್ಯ ನೀನೇ, ನನ್ನ ಆಧಾರ ನೀನೇ, ಆಶ್ರಯ ನೀನೇ ಏಸಪ್ಪ, ನನ್ನ ಡ್ಯಾಡಿ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಎಸ್ ಲಾರ್ಡ್, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನೇ, ಸಾರ್ವಭೌಮನೇ, ಮಾರ್ಪಡದ ತಂದೆ, ಮಹಿಮೆಗೆ ಯೋಗ್ಯನೇ. ಆಹಾ ಲೇಲೂಯಾ, ಆಹಾ ಲೇಲೂಯಾ, ಆಹಾ ಲೇಲೂಯಾ, ಆಹಾ ಲೇಲೂಯಾ, ಆಹಾ ಲೇಲೂಯಾ, ಆಹಾ ಲೂಯಾ, ಆಹಾ ಲೇಲೂಯಾ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್ ಗಾಡ್. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನೇ, ಸಾರ್ವಭೌಮನೇ, ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ಕರ್ತನೆ, ನಾವು ದೂರದಲ್ಲಿದ್ದರೂ ಒಂದೇ ಮನಸ್ಸಿನಿಂದ, ಒಂದೇ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಅಪ್ಪ ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ. ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು, 10,000 ಧ್ವಜಪ್ರಾಯನು, ಉನ್ನತೋನ್ನತಗಳಲ್ಲಿ ಸಿಂಹಾಸನಾರೂಢನಪ್ಪ. ನಾವು ತಲೆ ಎತ್ತಿ ನಡೆಯುವಂತೆ ನಮ್ಮ ಬಾಳನ್ನ ಬೆಳಗಿರುವ ಆತನು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ 1 ಕೊರಿಂಥ 15ನೇ ಅಧ್ಯಾಯ 57ನೇ ವಾಕ್ಯವನ್ನು ಓದೋಣ. 1 ಕೊರಿಂಥ 15:57. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಯ ಹೇಗೆಲ್ಲ ಬರ್ತದೆ ಅಂತ ಧ್ಯಾನ ಮಾಡ್ತಾ ಇದ್ದೀವಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜಯ ಇದೆ ಮತ್ತು ಕರ್ತನ ವಾಕ್ಯದಲ್ಲಿ ಜಯ ಇದೆ. ಅನ್ಯೋನ್ಯತೆಯಲ್ಲಿ ನೆಲೆಗೊಂಡಿರುವವರು, ವಾಕ್ಯದಲ್ಲಿ ನೆಲೆಗೊಂಡಿರುವವರು, ಅವರ ಜೀವನ ಯಾವಾಗಲೂ ಯಶಸ್ಸಿನ ಜೀವನ. ಹಲ್ಲೆಲೂಯಾ. ಇವತ್ತು ಇನ್ನೊಂದು ವಿಚಾರವನ್ನು ನೋಡೋಣ. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ. 1 ಯೋಹಾನ 5:4. ಯಾಕಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಹೌದು, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ. ನಮ್ಮ ನಂಬಿಕೆ ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಜಯದ ಜೀವಿತಕ್ಕೆ ಕ್ರಿಸ್ತನ ಮೇಲಿನ ನಂಬಿಕೆ, ದೇವರ ಮೇಲಿನ ನಂಬಿಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಜಯವು ಆತನದು. ಹಲ್ಲೆಲೂಯಾ. ಆತನ ಮೇಲಿನ ನಂಬಿಕೆಯಿಂದ ಆತನ ಜಯವನ್ನು ನಾವು ನಮ್ಮದಾಗಿಸಿಕೊಳ್ಳುತ್ತೇವೆ.
ಹಾಲೆಲೂಯ. ಅದೇ ಕ್ರಿಸ್ತನು ಕೊಡುವಂಥ ಜಯ. ನಮ್ಮ ಭುಜಬಲ ಪರಾಕ್ರಮದ ಜಯ ಅಲ್ಲ ಇದು, ಕ್ರಿಸ್ತನು ಕೊಡುವಂಥ ಜಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತವನ್ನ ಮೂಲಕ ನಾವು ಹೊಂದುವಂಥ ಜಯ, ಅದು ಆತನಲ್ಲಿ ನೆಲೆಗೊಂಡಿರುವುದರ ಮೂಲಕ ಬರುವ ನಮ್ಮ ಜಯ. ಎರಡನೇದಾಗಿ ಆತನ ವಾಕ್ಯದಲ್ಲಿ ನೆಲೆಗೊಂಡಿರುವುದರ ಮೂಲಕ ಬರುವ ಜಯ. ಇವತ್ತು ಮೂರನೇದಾಗಿ ನೋಡ್ತಾ ಇದ್ದೀವಿ, ಆತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಬರುವಂತಹ ಜಯ. ಹಲ್ಲೆಲೂಯ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರು ಪೂರ್ಣ ಜಯಶಾಲಿಗಳು. ಹಲ್ಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಈ ನಂಬಿಕೆ ಅಂದರೆ ಏನು ಅಂತ ಹೇಳಿ ನಮಗೆ ಡೆಫಿನೇಷನ್ ಕೊಡ್ತದೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ನಿಮಗೆ ವಿವರಿಸಬೇಕಾದ ಅಗತ್ಯ ಇಲ್ಲ. ಆದರೂ ಸಹ 1ನೇ ವಚನವನ್ನು ಓದೋಣ. ಇಬ್ರಿಯ 11:1. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು. ನೋಡಿ, ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸದಿಂದಿರುವುದು. ನಂಬಿಕೆ ಅಂತ ಹೇಳಿದ್ರೇನೆ ನಾವು ಯಾವುದನ್ನು ನಿರೀಕ್ಷಿಸ್ತಾ ಇದ್ದೀವೋ, ಎದುರು ನೋಡ್ತಾ ಇದ್ದೀವೋ, ದೇವರು ನನ್ನನ್ನು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ, ನನ್ನ ಬಾಳನ್ನು ಈ ರೀತಿಯಾಗಿ ಬೆಳಿತಾನೆ ಅಂತ ಹೇಳಿ ನಾವು ನಿರೀಕ್ಷಿಸುತ್ತೇವೋ ಆ ವಿಷಯದಲ್ಲಿ ಪೂರ್ಣ ಭರವಸೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಕಣ್ಣಿಗೆ ಕಾಣದವುಗಳನ್ನು ದೇವರು ಕೊಡುವಂಥ ಆಶೀರ್ವಾದ, ಮುಂದೆ ಬರಲಿಕ್ಕಿರುವ ಆಶೀರ್ವಾದ ಈಗ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಪೂರ್ಣ ಭರವಸೆಯಿಂದಿರುವುದು. ಹಲ್ಲೆಲೂಯ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಇನ್ನೂ ನಾವು ಹೊಂದಿಕೊಂಡಿಲ್ಲ, ಇನ್ನೂ ನನ್ನ ಕಣ್ಣಿಗೆ ಕಂಡಿಲ್ಲ, ಆದರೂ ಅದನ್ನು ನಿಜ ಅಂತ ಹೇಳಿ ಅದನ್ನು ಗ್ರಹಿಸುವುದು. ಪ್ರೈಸ್ ದಿ ಲಾರ್ಡ್. ಇದೇ ನಂಬಿಕೆ. ಯಾರ ಜೀವಿತದಲ್ಲಿ ಕರ್ತನ ಮೇಲೆ ಇಂತಹ ಒಂದು ನಂಬಿಕೆ ಇಟ್ಟಂತಹ ಒಂದು ಸ್ಥಿತಿ ಕಾಣಲ್ಪಡ್ತದೋ ಅವರ ಜೀವಿತದಲ್ಲಿ ಯಶಸ್ಸೇ ರೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸತ್ಯವೇದದಲ್ಲಿ ಈ ರೀತಿಯಾಗಿ ಓದ್ತೇವೆ. 7ನೇ ವಚನವನ್ನು ಓದಿ. ಅದೇ ಇಬ್ರಿಯ 11:7. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ನೋಡಿ, ನೋಹನ ವಿಷಯವಾಗಿ ಏನು ಹೇಳ್ತಾ ಇದೆ ವಾಕ್ಯ. ಅವನಿಗೆ ಇದುವರೆಗೆ ಆ ಥರ ಯಾವುದನ್ನು ಕಂಡಿಲ್ಲ, ಮಳೆಯನ್ನು ಕಂಡಿಲ್ಲ, ಜಲಪ್ರಳಯವನ್ನು ಕಂಡಿಲ್ಲ. ದೇವರು ಹೇಳ್ತಾನೆ, ಅದನ್ನು ಅವನು ಹಾಗೆಯೇ ನಂಬಿ ಅವನು ತನ್ನ ಮನೆಯವರಿಗೋಸ್ಕರ, ತನಗೋಸ್ಕರ, ತನ್ನ ಮನೆಯವ್ರಿಗೋಸ್ಕರ ನಾವೇನ ಸಿದ್ಧ ಮಾಡ್ತಾನೆ. ಮಳೆ ಬರುತ್ತೆ, ಎಲ್ಲ ಮುಳುಗಿ ಹೋಗುತ್ತೆ, ನಾವು ಕಾಪಾಡಲ್ಪಡಬೇಕು. ದೇವರ ಮಾತನ್ನು ಹಾಗೆಯೇ ನಂಬ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಬುದ್ಧಿ ಆಲೋಚನೆಗೆ ಸ್ಥಳ ಕೊಟ್ಟು, ನಮ್ಮ ಗ್ರಹಿಕೆ, ನಮ್ಮ ಬುದ್ಧಿಗೆ ನಾವು ಅವಕಾಶ ಕೊಟ್ಟು ನಂಬಿಕೆಯಲ್ಲಿ ಬಲಹೀನರಾಗ್ಬಿಡ್ತೇವೆ. ಈ ನೋಹನನ್ನು ನೋಡಿ, ಅದುವರೆಗೆ ಅವನು ಮಳೆಯನ್ನು ಜಲಪ್ರಳಯವನ್ನು ಕಂಡಿಲ್ಲ. ದೇವರು ಹೇಳಿದನು, ಅದರಿಂದಾಗಿ ಅದು ಆಗುತ್ತೆ ಅಂತ ಹೇಳಿ ಪೂರ್ಣ ನಂಬಿಕೆಯಿಂದ ಸಿದ್ಧ ಮಾಡ್ತಾನೆ. ನಾವೇನು ಸಿದ್ಧ ಮಾಡ್ತಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನಗಾಗಿಯೂ ತನ್ನ ಮನೆಯವರಿಗಾಗಿಯೂ ನಾವೇನ ಕಟ್ಟಿದನು. ಇಡೀ ಲೋಕದವರಿಗೆ ದಂಡನೆ ಆದಾಗ ಅವನು ಅವನ ಕುಟುಂಬದವರು ಸುರಕ್ಷಿತವಾಗಿದ್ದರು. ಇಲ್ಲಿ ಅವನಿಗೆ ಜಯ ಸಿಕ್ಕಿದ್ದು ಯಾವ ಆಧಾರದ ಮೇಲೆ? ಅವನು ನಂಬಿದ ನಂಬಿಕೆಯ ಕಾರ್ಯ. ಅವನು ಏನನ್ನು ನಂಬಿದನು, ದೇವರು ಹೇಳಿದ್ದನ್ನು ಆತನು ಮಾಡ್ತಾನೆ. ಅದು ಅವನ ಕಣ್ಣಿಗೆ ಯಾವುದು ಕಂಡಿಲ್ಲ, ಅವನ ಬುದ್ಧಿಗೆ ಅವನು ಕೆಲಸ ಕೊಡಲಿಲ್ಲ. ಇದು ಹೇಗೆ ಸಾಧ್ಯ, ಇದು ಹೇಗೆ, ಅದು ಹೇಗೆ, ಏನು ಅವನು ಅವಕಾಶ ಕೊಡಲಿಲ್ಲ. ಈ ಜಸ್ಟ್ ಬಿಲೀವ್ಡ್. ದೇವರು ನಮಗೆ ಹೇಳುವುದನ್ನು ಜಸ್ಟ್ ನಂಬಬೇಕಷ್ಟೇ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ದೇವರು ನಿಮ್ಗೇನು ವಾಗ್ದಾನ ಮಾಡಿದ್ದಾನೆ, ನೀವು ದೇವರ ವಾಕ್ಯ ಓದುವಾಗ, ಪ್ರಾರ್ಥನೆಯಲ್ಲಿ, ದೇವರ ಸೇವಕರುಗಳ ಮೂಲಕ, ಸಂದೇಶದ ಮೂಲಕ ದೇವರು ನಿಮ್ಗೇನು ವಾಗ್ದಾನ ಮಾಡಿದ್ದಾನೆ, ನಿಮ್ಗೇನು ಹೇಳಿದ್ದಾನೆ, ಅದೆಲ್ಲ ನಮ್ಮ ಆಲೋಚನೆಗೆ ಎಟಕಿಸೋದಿಲ್ಲ. ಇದು ಹೇಗೆ ಸಾಧ್ಯ? ಜಸ್ಟ್ ನಂಬಬೇಕಷ್ಟೇ. ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ಲಿ ದೇವಜನರು ಅವರ ಬುದ್ಧಿಗೆ ಎಟಕಿಸ್ಲಿಲ್ಲ, ಅವರ ಸಾಮರ್ಥ್ಯಕ್ಕೆ ಎಟಕಿಸಲಿಲ್ಲ ಅಂದರೂ ಅವರು ಜಸ್ಟ್ ನಂಬಿದ್ರು, ಅಲ್ಲಿ ಜಯವನ್ನು ಹೊಂದಿದರು. ಇವತ್ತು ಕೂಡ ಜಸ್ಟ್ ನಂಬಿ ಜಯ ತಗೊಳ್ಳಿ, ನಿಮ್ಮದೇ. ಹಲ್ಲೆಲೂಯಾ. ನೀವು ಮೈಂಡಲ್ಲಿ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು
ಲೆಕ್ಕಾಚಾರ ಮಾಡಿ ಇದು ಹಿಂಗೆ ಅದು ಹಿಂಗೆ ಅದು ಹಿಂಗೆ ಇದು ಹೆಂಗೆ ಸಾಧ್ಯ, ಇದೆಲ್ಲ ಮಾಡಿದ್ರೆ ನೀವು ಹಂಗೇ ಇರ್ತೀರಿ. ಜಸ್ಟ್ ನಂಬಿ ಜಯ ತಗೊಳ್ಳಿ. ಹಾಲೆಲೂಯ. ಬಿಲೀವ್ ಇಟ್ ಆ್ಯಂಡ್ ರಿಸೀವ್ ಇಟ್. ಹಾಲೆಲೂಯ. ದಟ್ ಈಸ್ ಇಟ್. ದೇವರು ಕೊಡುವಂಥದ್ದು ಹಾಗೇನೆ. ನಂಬಿ ಹೊಂದಿಕೋ. ನಂಬಿದರೆ ನೀನೀಗಲೇ ಕಾಣುವೆ ದೇವ ಮಹಿಮೆಯ. ಹಾಲೆಲೂಯ. ನಂಬಿಕೆ ಅಷ್ಟೇ. ಹಾಲೆಲೂಯ. ನಮ್ಮ ಬುದ್ಧಿಗೆ ಕೆಲಸ ಕೊಡಬೇಡ್ರಿ. ಬುದ್ಧಿಗೆ ಕೆಲಸ ಕೊಟ್ಟರೆ ಕೆಟ್ವಿ ನಾವು. ದೇವರ ವಿಷಯದಲ್ಲಿ ಮಾತ್ರ, ದೇವರ ಕಾರ್ಯಗಳ ವಿಷಯದಲ್ಲಿ ನಮ್ಮ ಬುದ್ಧಿಗೆ ಕೆಲಸ ಕೊಡಲೇಬಾರ್ದು. ಜಸ್ಟ್ ಬಿಲೀವ್ ಇಟ್. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ಒಂದು ಸಂಡೇ ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡ್ತಾಯಿದ್ರಂತೆ. ಆ ಟೀಚರ್ ಹೇಗೆ ಪಾಠ ಮಾಡ್ತಾಯಿದ್ರು ಅಂದರೆ, ಮಕ್ಕಳೇ, ಕೆಂಪು ಸಮುದ್ರ ಅನ್ನೋದು ಅದೊಂದು ಸಣ್ಣ ಕೆರೆ, ಅದು ಮಂಡಿ ಕಾಲಷ್ಟು ನೀರು. ಇಸ್ರಾಯೇಲ್ ಜನರು ಹಾಗೆ ದಾಟಿ ಹೋಗ್ಬಿಟ್ರು. ಸುಮ್ಮನೆ ಹೋಗಿ ನೀರು ಆ ಕಡೆ ಈ ಕಡೆ ನಿಂತ್ಕೊಬಿಡುತ್ತಾ? ಅವ್ರು ಕೆಂಪು ಸಮುದ್ರನ, ಅಲ್ಲಿ ಕೆರೆ ನೀರು ಕೆಂಪಿಗಿತ್ತಲ್ಲ, ಕೆಂಪು ಸಮುದ್ರ, ಅವರು ದಾಟಿ ಹೋಗ್ತಾಯಿದ್ರು ಅಂತ ಹೇಳ್ತಾ ಇದ್ರಂತೆ. ಹಿಂದ್ಗಡೆಯಿಂದ ಒಬ್ಬ ಸಣ್ಣ ಹುಡುಗ ಅಲ್ಲೇಲುಯಾ ಪ್ರೈಸ್ ದ ಲಾರ್ಡ್ ಅಂತ ಹೇಳಿದಂತೆ. ಯಾಕಪ್ಪ ಅಂತ ಅವ್ರನ್ನ ಕೇಳಿದಾಗ ಅವನು ಹೇಳಿದ್ರಂತೆ, ಮಂಡಿಗಾಲಷ್ಟು ನೀರಲ್ಲಿ ಐಗುಪ್ತ್ಯರ ಸೈನ್ಯವನ್ನೆಲ್ಲ ದೇವರು ಮುಳುಗಿಸಿ ಸಾಯಿಸ್ಬಿಟ್ರಲ್ಲ ಅಂತ ಹೇಳಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ ಅಂದಂತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಂಡೇ ಸ್ಕೂಲ್ ಟೀಚರ್ಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಪ್ರಿಯರೇ, ಬುದ್ಧಿಗೆ ಕೆಲಸ ಕೊಟ್ಟರೆ ಹಿಂಗೆ ಆಗೋದು ನೋಡಿ. ಇವರು ಬುದ್ಧಿ ಕೆಲಸ ಕೊಟ್ಟು ಹೇಗೆ ಸಮುದ್ರ ಹೆಂಗಪ್ಪ 2 ಭಾಗ ಆಗಿಬಿಡುತ್ತೆ, ಹೆಂಗಪ್ಪ ಅವ್ರು ಒಣ ನಡೆದಲ್ಲಿ ನಡೆಯೋಂಗಾಗುತ್ತೆ, ಏನೋ ಒಂಥರ ಕೆರೆ ಕೆಂಪಗಿದೆಯಲ್ಲ, ಆ ಥರ ಒಂದು ಕೆರೆ ಇದ್ದಿರಬಹುದು, ಅದನ್ನ ದಾಟ್ಕೊಂಡು ಹೋಗಿರಬಹುದು ಮಂಡಿಗಾಲಷ್ಟು ನೀರು ಅಂತ ನೆನೆಸಿದನು. ಅವರಲ್ಲಿ ನಂಬಿಕೆ ಇದ್ದಂಥ ಒಬ್ಬ ಹುಡುಗನಿಗೆ ನೋಡಿ, ಅವನಿಗೆ ನಂಬಿಕೆ ಹೆಂಗಿತ್ತು, ಮಂಡಿಗಾಲ ನೀರಿನಲ್ಲೇ ಐಗುಪ್ತರ ಸೈನ್ಯವನ್ನೆಲ್ಲ ದೇವರು ಸೋಲಿಸ್ಬಿಟ್ನಲ್ಲ, ಸಾಯಿಸ್ಬಿಟ್ನಲ್ಲ, ಮುಳುಗಿಸ್ಬಿಟ್ನಲ್ಲ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ನಂಬಿಕೆ ಇಲ್ಲಾಂದರೆ ನಾವು ಏನನ್ನೂ ಹೊಂದ್ಕೊಳ್ಳೋಕ್ಕಾಗಲ್ಲ ರೀ. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಬುದ್ಧಿಗೆ ಎಟಕಿಸೋದಿಲ್ಲ ಲೋಕದ ಕಾರ್ಯಗಳು. ಜಸ್ಟ್ ನಂಬಬೇಕಷ್ಟೆ. ಮಳೆ ಬರುತ್ತೆ, ಎಲ್ಲ ಮುಳುಗೋಗ್ತಾರೆ, ಸತ್ತೋಗ್ತಾರೆ, ಯಾರೂ ನಂಬಲಿಲ್ಲ. ಆದರೆ ನೋಹನು ನಂಬಿಕೆಯಿಂದ ಕಾರ್ಯ ಮಾಡಿದನು. ಒಂದು ದಿನ ಬಂತು, ಸಕ್ಸಸ್ ಅವನದೇ ಆಗಿತ್ತು. ಹಾಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಇವತ್ತು ನೀವು ನಂಬಿದ್ರೆ ನಾಳೆ ಸಕ್ಸಸ್ ನಿಮ್ಮದೇ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಸಹ ಓದಿ ಹಾಗೆ. ಅದರಲ್ಲೇ 8ನೇ ವಚನದಲ್ಲಿ ಅಬ್ರಹಾಮನ ಕುರಿತಾಗಿ ಹೇಳ್ತಾ ಇದೆ. ಇಬ್ರಿಯ 11:8. ಇಬ್ರಿಯ 11:8. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಸಾಕು, ಆಮೇಲೆ ಓದೋಣ. ನಂಬಿಕೆಯಿಂದಲೇ ಅಬ್ರಹಾಮನು ಕೂಡ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಕರೆದನು, ಹೊರಟು ಹೋದನು. ಅಬ್ರಹಾಮನನ್ನು ದೇವರು ಕರೆದನು, ಅಬ್ರಹಾಮನು ಹೊರಟು ಹೋದನು. ಹೇಗೆ ಹೋದನು? ದೇವರ ಮಾತನ್ನು ನಂಬಿ. ಈಗಿರುವಾಗೆ ಗೂಗಲೆಲ್ಲ ಇಲ್ಲ, ಹುಡುಕಿ ಕಂಡು ಹಿಡೀಲಿಕ್ಕೆ ಸರ್ಚ್ ಮಾಡಿ ಎಲ್ಲಿ ಬರುತ್ತೆ, ಟ್ರೈನ್ ಇದೆಯಾ, ಬಸ್ ಇದೆಯಾ, ಅಲ್ಲಿಗೆ ಕುಡಿಯೋ ನೀರಿದೆಯಾ, ನಮ್ಮ ರಾಗಿ ಮುದ್ದೆ ಇದೆಯಾ, ಅಲ್ಲಿ ನಮ್ಮ ರೊಟ್ಟಿ ಚಪಾತಿ ಇದೆಯಾ, ಅದೆಲ್ಲ ಚೆಕ್ ಮಾಡಲಿಕ್ಕೆ ಆ ಕಾಲದಲ್ಲಿ ಏನೂ ಅವಕಾಶ ಇಲ್ಲ. ಗಾಡ್ ಕಾಲ್ಡ್, ಇವನ್ ಜಸ್ಟ್ ರೆಸ್ಪಾಂಡೆಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ತಾನು ಯಾವ ಸ್ಥಳಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲದೆ, ಅದು ನೋಡಿ 8ನೇ ವಚನದಲ್ಲಿ 2ನೇ ಭಾಗ ಹೇಳ್ತದೆ, ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೇನೆ ಅವನು ಹೊರಟನು. ದಿಸ್ ಇಸ್ ದ ಬ್ಯೂಟಿ.
ದಿಸ್ ಇಸ್ ಆ್ಯಕ್ಟ್ ಆಫ್ ಫೇತ್, ನಂಬಿಕೆಯ ಕಾರ್ಯ. ದೇವರು ಹೇಳಿದನು, ನಾನು ಹೋಗ್ತಾ ಇದ್ದೀನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಅವನು ಹೋಗಿದ್ದ ದೇಶದಲ್ಲಿ ಅವನು ಹೋದಾಗ ಅವನಿಗೆ ಆಲ್ರೆಡಿ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿ ಅವನ್ನ ಏನು ವೆಲ್ಕಮ್ ಮಾಡಿಲ್ಲ. ಆದಿಕಾಂಡ 12ನೇ ಅಧ್ಯಾಯ ಹೇಳ್ತದೆ, ಅವನು ಹೋದಾಗ ಘೋರ ಕ್ಷಾಮ ಇತ್ತು. ಅವನಿಗೆ ವಾಸ ಮಾಡಲಿಕ್ಕೆ ಅದು ಸೂಕ್ತವಾಗಿ ಕಾಣಲಿಲ್ಲ. ನೆನೆಸ್ಬೋದಾಗಿತ್ತು, ಓ ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀನ ನಾನು ಅಂತ ಹೇಳಿ. ಆದರೆ ಅದೇ ದೇಶದಲ್ಲಿ ದೇವರು ಅವನನ್ನು ಆಶೀರ್ವಾದ ಮಾಡಿದನು. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ಕಾರ್ಯಗಳನ್ನು ಇಮ್ಮಿಡಿಯೇಟ್ ಆಗಬೇಕು ಅಂತ ಎದುರು ನೋಡ್ತೀವಿ. ಕೆಲವು ಸಮಯಗಳಲ್ಲಿ ದೇವರು ಇಮ್ಮಿಡಿಯೇಟ್ ಮಾಡಲ್ಲ, ಆತನ ಸಮಯದಲ್ಲಿ ಮಾಡ್ತಾನೆ. ನಮ್ಮ ನಂಬಿಕೆ ಮಾತ್ರ ಬಿಡಬಾರ್ದು. ಅಬ್ರಹಾಮನಲ್ಲಿ ಬಂದ ತಕ್ಷಣ ಅಲ್ಲಿ ಅವನಿಗೆ ವಾತಾವರಣ ಅನುಕೂಲವಾಗಿರಲಿಲ್ಲ. ಆದರೆ ಅದೇ ದೇಶದಲ್ಲಿ ಅವನನ್ನು ಆಶೀರ್ವದಿಸುವ ಯೋಜನೆಯನ್ನು ದೇವರು ಇಟ್ಟಿದ್ದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ವಾಕ್ಯ ಮುಂದುವರಿಸಿ ಹೇಳ್ತದೆ, ಅವನು ಡೇರೆಗಳಲ್ಲೇ ವಾಸ ಮಾಡಿದನು. ಯಾಕಂದರೆ ಅವನ ನಿರೀಕ್ಷೆ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣ, ದೇವರು ಸಂಕಲ್ಪಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಹಲ್ಲೆಲೂಯ. ಶಾಶ್ವತ ನಿವಾಸವನ್ನು ಎದುರು ನೋಡ್ತಾ ಇದ್ದನು. ಹಲ್ಲೆಲೂಯ. ನಂಬಿಕೆ ಅನ್ನುವುದು ನಮ್ಮ ಬುದ್ಧಿಗೆ ಎಟಕಿಸ್ತಾ ಇಲ್ಲ ರೀ, ನಮ್ಮ ಬುದ್ಧಿಗೆ ಎಟಕಿಸ್ತಾ ಇಲ್ಲ. ಹೇಗೆ ಅವನು ಇದನ್ನೆಲ್ಲ ಮಾಡಿದನು? ನಮ್ಮ ಬುದ್ಧಿಗೆ ಎಟಕಿಸ್ತಾ ಇಲ್ಲ. ಈ ಜಸ್ಟ್ ಬಿಲೀವ್ಡ್. ಹಲ್ಲೆಲೂಯ. ಇವತ್ತು ದೇವರಿಂದ ಹೊಂದುವ ಪ್ರತಿಯೊಂದು ಆಶೀರ್ವಾದಕ್ಕೂ ನಂಬಿಕೆಯೇ ಕಾರಣ. ಯಾಕಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದೇ 11ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಹತ್ರ ಏನಾದರೂ ಆಶೀರ್ವಾದ ಪಡ್ಕೊಳ್ತೀನಿ, ಅಭಿವೃದ್ಧಿ ಹೊಂದ್ತೀನಿ ಅಂತ ಯಾರಾದರೂ ಅನಿಸೋದಾದರೆ ನಂಬಿಕೆ ಅಷ್ಟೇ. ನಮಗೇನು ಕಣ್ಣಿಗೆ ಕಾಣಲ್ಲ. ಅಲ್ಲಿ ಹಾಲು ಜೇನು ಹರಿಯುವ ದೇಶವಾಗ ಅದೇನು ಕಾಣಲ್ಲ. ಘೋರ ಕ್ಷಾಮವಿತ್ತಂತೆ. ನೀವು ಬೇಕಾದ್ರೆ ಆ ವಚನವನ್ನು ಓದಿದ್ರೆ ನಿಮಗೆ ಇನ್ನೂ ಅರ್ಥ ಆಗ್ತದೆ. ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 12:9. 9ನೇ ವಚನ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಸಾಕು, ಆ ದೇಶದಲ್ಲಿ ಘೋರ ಕ್ಷಾಮ ಅಂತೆ. ನಾವಾಗಿದ್ರೆ ಏನು ನೆನೆಸ್ತಾ ಇದ್ವಿ? ಎಲ್ಲೋ ನನ್ನ ಗೂಗಲ್ ಮ್ಯಾಪ್ ರಾಂಗ್ ಡೈರೆಕ್ಷನ್ ಕೊಟ್ಬಿಟ್ಟಿದೆ, ಇಲ್ಲೋ ನಮ್ಮ ಗೈಡ್ ಮಾಡಿದವ ತಪ್ಪು ಗೈಡ್ ಮಾಡಿಬಿಟ್ಟಿದ್ದೀವಿ ಅಂತ ನೆನೆಸ್ಬಿಡ್ತಿದ್ವಿ. ನಿಜವಾಗ್ಲೂ ಅವನಿಗೆ ವಾತಾವರಣ ಅನುಕೂಲವಾಗಿರಲಿಲ್ಲ. ಪ್ರಿಯರೇ, ನಂಬಿಕೆ ಅಂತ ಹೇಳುವಾಗ ನಮ್ಮ ಪರಿಸ್ಥಿತಿ ಯಾವುದು ಲೆಕ್ಕಕ್ಕಿಲ್ಲ. ನಮ್ಮ ಪರಿಸ್ಥಿತಿ ಲೆಕ್ಕಕ್ಕಿಲ್ಲ. ನಾವು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಬ್ರೈನ್ ವರ್ಕ್ ಮಾಡ್ತದೆ. ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಬ್ರೈನ್ ವರ್ಕ್ ಮಾಡ್ತದೆ. ಜಸ್ಟ್ ನಂಬಬೇಕಷ್ಟೇ. ನೋಡಿ, ಅಬ್ರಹಾಮನು 15ನೇ ಅಧ್ಯಾಯದಲ್ಲಿ 5ನೇ ವಚನವನ್ನು ಓದಿ. ಆದಿಕಾಂಡ 15:5. ಆದಿಕಾಂಡ 15:5. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು. ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು. ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ನಿನ್ನ ಸಂತಾನವು ಅಷ್ಟಾಗುವುದು ಎಂದು ಹೇಳಿದನು. ನೋಡಿ, ಅಬ್ರಹಾಮನು ಮ್ಯಾನ್ ಆಫ್ ಫೇತ್. ಆಕಾಶದ ನಕ್ಷತ್ರಗಳನ್ನು ತೋರಿಸಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಸಂತತಿಯನ್ನು ಆ ರೀತಿಯಾಗಿ ಮಾಡ್ತೀನಿ ಅಂತೇಳಿ. ಆದರೆ ಅವನ ಹೆಂಡತಿ ನೋಡಿದ್ರೆ ಬಂಜೆ. ಇವನಿಗೂ ವಯಸ್ಸಾಗಿದೆ, ಹೆಂಡತಿಗೂ ವಯಸ್ಸಾಗಿದೆ. ಮಕ್ಕಳನ್ನು ಪಡ್ಕೊಳ್ಳುವಂಥ ವಯಸ್ಸು ದಾಟಿ ಹೋಗಿದೆ. ನೆಕ್ಸ್ಟ್ ಲೈನ್ ಏನು ಹೇಳ್ತೆ ಗೊತ್ತಾ? ಓದಿ. ಅಬ್ರಾಮನು ಯೆಹೋವನನ್ನು ನಂಬಿದನು. ಅಬ್ರಹಾಮನು ಯೆಹೋವನ ಮಾತನ್ನು ನಂಬಿದನು. ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ಮಾಡ್ತೀನಿ ಅಂತ ಹೇಳಿ ದೇವರು ಹೇಳಿದ ಮೇಲೆ, ನನ್ನ ದೇಹ, ನನ್ನ ಹೆಂಡತಿಯ ಶರೀರ ಕಂಡೀಷನ್ ಇದೆಲ್ಲ ಲೆಕ್ಕಕ್ಕಿಲ್ಲ, ದೇವರು ಮಾಡೇ ಮಾಡ್ತಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಮ್ಮ ಪರಿಸ್ಥಿತಿ ನಿಮ್ಮ ಹತೋಟಿ ಮೀರಿ ಹೋಗಿರ್ಬೋದು, ನಿಮ್ಮ ಕಂಟ್ರೋಲ್ ಮೀರಿ ಹೋಗಿರ್ಬೋದು. ನನಗಿನ್ನೂ ಮಕ್ಕಳಾಗಲ್ಲ, ನನಗಿನ್ನೂ ಮದುವೆ ಆಗಲ್ಲ, ನನಗಿನ್ನೂ ಅಭಿವೃದ್ಧಿ ಆಗಲ್ಲ, ನಾನಿನ್ನೂ ಮೇಲೆ ಬರಲ್ಲ. ಪರಿಸ್ಥಿತಿ ಅದೇ ಇರ್ಬೋದು, ನಿಜ ಅದೇ. ಆದರೆ ಜಸ್ಟ್ ಬಿಲೀವ್ ಗಾಡ್. ದೇವ್ರನ್ನ ನಂಬಿ
ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಮನಸ್ಸು ಮಾಡಿದ್ದಾನೆ. ಹಲ್ಲೆಲೂಯ. ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುವಿರಿ. ಅಬ್ರಹಾಮನು ಯೆಹೋವನ ಮಾತನ್ನು ನಂಬಿದನು. ಆಮೇಲೆ ಏನಾಯಿತು? ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ರೈಟ್ ಅಂತ ಅಂದ್ಬಿಟ್ನು. ಓಕೆ, ನಂಬಿದೆಯಲ್ಲ, ಓಕೆ, ಸ್ಯಾಂಕ್ಷನ್ಡ್, ರಿಸೀವ್ ಇಟ್ ಅಂತ ಹೇಳಿಬಿಟ್ನು. ಹಲ್ಲೆಲೂಯ. ದೇವರಿಂದ ಹೊಂದುವ ಯಾವುದೇ ಆಗಿದ್ದರೂ ನಮ್ಮ ಪರಿಸ್ಥಿತಿಯನ್ನು ನೋಡಿ ಅಲ್ಲ, ನಾವು ಜಸ್ಟ್ ದೇವರನ್ನು ನಂಬಿ. ಹಲ್ಲೆಲೂಯ. ಇವತ್ತು ಯಾವ ಆಶೀರ್ವಾದವನ್ನು ದೇವರಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಕರ್ತನ ಯಾವುದನ್ನು ನಿಮಗೆ ಹೇಳಿದ್ದಾನೆ? ನೀವು ಪರಿಸ್ಥಿತಿ ನೋಡಬೇಡ್ರಿ. ಪರಿಸ್ಥಿತಿ ಎಲ್ಲ ಮೋಸವಾದದ್ದೇ. ಘೋರ ಕ್ಷಾಮ, ಬಂಜೆ, ಪರಿಸ್ಥಿತಿ ಟೋಟಲಿ ಡಿಫ್ರೆಂಟ್. ಬಟ್ ನಿಮಗೆ ವಾಗ್ದಾನ ಮಾಡಿದ ಆತ ನಂಬಿಗಸ್ತನು. ನೀವು ಜಸ್ಟ್ ನಂಬಿ ರಿಸೀವ್ ದ ಸಕ್ಸಸ್. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನ ಸಂತತಿಯನ್ನು ಇವಾಗಲೂ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಕೂಡ ಅಬ್ರಹಾಮನ ಸಂತತಿ ಆಗಿಬಿಟ್ಟಿದ್ದೀವಿ. ಪ್ರೈಸ್ ದ ಲಾರ್ಡ್. ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಬೆಳೆದು ನಿಂತಿದೆ ಇವತ್ತು ಅಬ್ರಹಾಮನ ಸಂತತಿ. ಒಂದೇ ಒಂದು ಕಾರಣ, ಅಬ್ರಹಾಮನು ಜಸ್ಟ್ ನಂಬಿದನು. ಹಲ್ಲೆಲೂಯ. ಪ್ರಿಯರೇ, ನಾವು ಕೂಡ ಜಸ್ಟ್ ನಂಬಿಕೆಯನ್ನು ಪ್ರದರ್ಶನ ಮಾಡುವ. ನಮ್ಮ ಪರಿಸ್ಥಿತಿ ನೋಡೋದು ಬೇಡ. ಇನ್ನೊಂದು ವಚನವನ್ನು ಸಹ ಓದಿ ನಾವು ಮುಗಿಸುವ. 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನ. ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿ ಇದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾದಳು. ಹಲ್ಲೆಲೂಯ. ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ಯಾರೆಲ್ಲಾದರೂ ಬಂಜೆತನ ಅನ್ನೋದಿದ್ದರೆ, ಯಾರಿಗಾದರೂ ಮಕ್ಕಳಿಲ್ಲ, ಇಷ್ಟು ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಹೇಳಿ ನೀವೇನಾದ್ರು ಚಿಂತೆ ಮಾಡ್ತಾ ಇರೋದಾದರೆ, ಈ ವಾಗ್ದಾನವನ್ನು ನಿಮ್ಮದಾಗಿಸಿಕೊಳ್ಳ್ರಿ. ನೀವು ನಂಬುವುದಾದರೆ ಇವತ್ತು ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸ್ತಾ ಇದ್ದಾನೆ. ನೀವು ನಂಬುವುದಾದರೆ ಇವತ್ತು ನಿಮ್ಮ ಶರೀರದಲ್ಲಿ ಒಂದು ಹೊಸ ಶಕ್ತಿ ಪ್ರವೇಶ ಆಗುತ್ತೆ. ಅವಳು ನಂಬಿದಳು. ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಪಡೆದುಕೊಂಡಳು. ಹಲ್ಲೆಲೂಯ. 12ನೇ ವಚನ ಓದಿ. ಆದದರಿಂದ ಮೃತಪ್ರಾಯನಾದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸಿಬಿನಂತೆಯೂ ಸಮುದ್ರ ತೀರದಲ್ಲಿರುವ ಮರಳಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಹಲ್ಲೆಲೂಯ. ಎಣಿಸಲಾರದಷ್ಟು ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಹಲ್ಲೆಲೂಯ. ಜಸ್ಟ್ ಫೇತ್. ಹಲ್ಲೆಲೂಯ. ಮೃತಪ್ರಾಯದವನಿಗೆ, ಗರ್ಭ ಸತ್ತೋದವಳಿಗೆ. ಹಲ್ಲೆಲೂಯ. ಇದೆಲ್ಲ ಅವರು ನಂಬಿದ್ರಿಂದ ಅದನ್ನು ಹೊಂದಿಕೊಂಡರು. ಇವತ್ತು ನಾವು ಕೂಡ ಕೇಳೋಣ, ನನಗೂ ಕೂಡ ಅಂತಹ ಒಂದು ಅಪರಿಮಿತವಾದ ಅಚಲವಾದಂಥ ನಂಬಿಕೆಯನ್ನು ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಕೇಳುವ. ನಂಬಿಕೆಯಲ್ಲಿ ಯಾರು ಕುಂದಿ ಹೋಗಬಾರ್ದು. ಹಲ್ಲೆಲೂಯ. ಥ್ಯಾಂಕ್ ಯು. ನನ್ನ ನಂಬಿಕೆಯನ್ನು ವೃದ್ಧಿಪಡಿಸಪ್ಪ ಅಂತ ಕೇಳಿ. ಥ್ಯಾಂಕ್ ಯು. ಹಾಗೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆಯಲ್ಲಿ ಕರ್ತನೆ ಇನ್ನೊಂದು ಹೈಯರ್ ಲೆವೆಲ್ನ ತಲುಪಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ನಂಬಿಕೆಯಿಂದಲೇ ನಾವು ಜಯ ಗಳಿಸುವುದು, ನಂಬಿಕೆಯಿಂದಲೇ ಲೋಕವನ್ನು ಜಯಿಸುವುದು, ನಂಬಿಕೆಯಿಂದಲೇ. ಹಲ್ಲೆಲೂಯ. ಥ್ಯಾಂಕ್ ಯು. ನೋಹನ ಜಯ ನಂಬಿಕೆಯಿಂದ, ಅಬ್ರಹಾಮನ ಜಯ ನಂಬಿಕೆಯಿಂದ, ಸಾರಳ ಜಯ ನಂಬಿಕೆಯಿಂದ. ಇವತ್ತು ನನ್ನ ಜಯವೂ ಸಹ ನಂಬಿಕೆಯಿಂದ. ನಾನು ನಂಬುತ್ತೇನೆ ಸ್ವಾಮಿ. ನಂಬಿಕೆಯಿಂದ ಹೇಳಿ, ಅಪ್ಪ ನಾನು ನಂಬ್ತೇನೆ ಸ್ವಾಮಿ. ಥ್ಯಾಂಕ್ ಯು. ನನಗೊಂದು ಒಳ್ಳೆಯ ದಿನ ಇದೆ, ನನಗೂ ಆಶೀರ್ವಾದದ ದಿನ ಇದೆ, ನನಗೂ ಅಭಿವೃದ್ಧಿಯ ದಿನ ಇದೆ. ಯಾವ ಪರಿಸ್ಥಿತಿಯನ್ನು ನೀವು ಭಾಳ ಸಂಕಟವಾಗಿ ಫೀಲ್ ಮಾಡ್ಕೋತಾ ಇದ್ದೀರಿ, ಕರ್ತನಲ್ಲಿ ಭರವಸೆ ಇಟ್ಟು ಹೇಳಿ, ಅಪ್ಪ ನಾನು ನಂಬ್ತೀನಿ, ನಿಶ್ಚಯವಾಗಿ ಇಲ್ಲಿಂದ ನಿನ್ನ ಮೇಲೆತ್ತಿಯಪ್ಪ. ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಿಯಪ್ಪ. ನನ್ನ ಅಗತ್ಯಗಳನ್ನು ಪೂರೈಸಿ ಸ್ವಾಮಿ. ನಾನು ನಂಬ್ತೇನೆ, ನನ್ನ ಅಗತ್ಯಗಳು ಪೂರೈಕೆ ಆಗ್ತದೆ, ನನ್ನ ಕೊರತೆಗಳು ನೀಗ್ತದೆ, ನನ್ನನ್ನು ಆರ್ಥಿಕವಾಗಿ ಸಬಲಗೊಳಿಸುತ್ತಿ. ನಾನು ನಂಬ್ತೇನೆ, ನನ್ನನ್ನು ಆರೋಗ್ಯದಲ್ಲಿ ಕರ್ತನೆ ಸದೃಢಗೊಳಿಸುತ್ತಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಥ್ಯಾಂಕ್ ಯು ಜೀಸಸ್. ನಾನು ಸಂತೋಷದಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಕರ್ತನೆ ನೀನು ಆ ದಿನಗಳನ್ನು ಇಟ್ಟಿದ್ದೀಯಪ್ಪ. ವಂದನೆ. ಹಲ್ಲೆಲೂಯ. ನಾನು ಆತ್ಮಿಕವಾಗಿ ಎಡವಿ ಹೋಗೋದಿಲ್ಲ. ನಾನು ಕರ್ತನೆ
ಹಸಿರಾದ ಎಣ್ಣೆ ಮರದ ಸಸಿಯಂತೆ, ಒಲಿವ ಮರದ ಸಸಿಯಂತೆ ನಾನು ಬೆಳಿತೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾನು ನಂಬ್ತೇನೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಅರಿಕೆ ಮಾಡಿ, ನಂಬಿಕೆಯಿಂದ ಅರಿಕೆ ಮಾಡ್ರಿ. ಹಲ್ಲೆಲೂಯಾ. ನಂಬಿಕೆ ಎಂಬುದು ಯಾವುದನ್ನು ನಿರೀಕ್ಷಿಸುತ್ತೇವೋ ಅವುಗಳ ವಿಷಯವಾಗಿ ಭರವಸೆಯಿಂದಿರುವುದು. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಾವು ತಿಳಿದುಕೊಳ್ಳುವುದು ನಂಬಿಕೆ ಆಗಿದೆ. ನಿಮಗೆ ಬರುವಂಥ ಆಶೀರ್ವಾದ ನಿಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ನಿಜವೆಂದು ತಿಳಿದುಕೊಳ್ಳಿ. ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳು ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ನಿಮಗೂ ಕೂಡ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ. ನೀವು ಆತ್ಮಿಕವಾಗಿ ಬಿದ್ದು ಹೋಗೋದಿಲ್ಲ, ಪರಿಶುದ್ಧತೆಯಲ್ಲಿ ಇನ್ನೂ ಬೆಳಿತೀರಿ, ವಾಕ್ಯದಲ್ಲಿ ನಿಲ್ತೀರಿ, ಕರ್ತನಿಗಾಗಿ ಎದ್ದು ಪ್ರಕಾಶಿಸುತ್ತೀರಿ. ಹಲ್ಲೆಲೂಯಾ. ಕರ್ತನಿಗಾಗಿ ಮಹಿಮೆಯಾದ ಕಾರ್ಯಗಳನ್ನು ನೀವು ಮಾಡ್ತೀರಿ. ನಂಬಿ ನಂಬಿ ರಿಕಾರಾಕಾಶುಕಲಾರಬ. ಜಸ್ಟ್ ಬಿಲೀವ್ ಇಟ್ ಅಂಡ್ ರಿಸೀವ್ ಇಟ್. ಬಿಲೀವ್ ಅಂಡ್ ರಿಸೀವ್ ಇಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯಾವಾಗ ನೀವು ನಂಬ್ತಿರೋ ಪರಲೋಕದಲ್ಲಿ ಸಿಗ್ನೇಚರ್ ಮಾಡ್ತಾನೆ ಕರ್ತನು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ ವಂದನೆಪ್ಪ, 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 ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನೀನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು. ಎಸ್ ಡ್ಯಾಡಿ. ಕೊರಗಲಾರೆ ನಾನು. ನೀನಿರೋದ್ರಿಂದ ಹೆದರಲಾರೆ. ನಂಬಿಕೆಯಿಂದ ಇರುವೆ. ಕೊರಗಲಾರೆ ನಾನು. ನೀನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನಾನು ನಂಬಿಕೆಯಿಂದಿದ್ದೇನಪ್ಪ, ನೀನ್ ನನ್ನ ಕೈ ಬಿಡೋದಿಲ್ಲ. ನೀನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಕಷ್ಟ ಕಣ್ಣೀರಿನ ಕಣಿವೆಯಲ್ಲೂ, ವಂಚನೆ ಮೋಸದ ಉರುಳಿನಲ್ಲೂ. ಕಷ್ಟ ಕಣ್ಣೀರಿನ ಕಣಿವೆಯಲ್ಲೂ, ವಂಚನೆ ಮೋಸದ ಉರುಳಿನಲ್ಲೂ. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಹೆದರಲಾರೆ ನಾನು, ಕೊರಗಲಾರೆ ನಾನು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಸತ್ಯವೇದದಲ್ಲಿ ಅನೇಕ ನಿದರ್ಶನಗಳನ್ನು ನೋಡ್ತೇವೆ. ನಂಬಿಕೆಯಿಂದ ಗ್ರಹಿಕೆಗೆ ಮೀರಿದ ಸಾಧನೆಗಳನ್ನು ಮಾಡಿದರು, ಯಶಸ್ಸನ್ನು ಕಂಡುಕೊಂಡರು, ಅಭಿವೃದ್ಧಿಯನ್ನು ಹೊಂದಿಕೊಂಡರು,
ಜಯವನ್ನು ಕಂಡುಕೊಂಡರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ. ಈ ದಿನದಲ್ಲೂ ಕೂಡ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ನಂಬಿಕೆ ಪರ್ವತದ ಗಾತ್ರದಲ್ಲಿ ಅಪರಿಮಿತವಾಗಿ ಬೆಳೀಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಂಬಿಕೆ ಇನ್ನೂ ಉತ್ತಮವಾಗಿ ಉನ್ನತವಾಗಿ ಬೆಳೀಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನಿಂದ ಮಹತ್ ಕಾರ್ಯಗಳನ್ನು ನಿರೀಕ್ಷಿಸುವ ನಂಬಿಕೆ, ನಿನ್ನಿಂದ ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳುವ ನಂಬಿಕೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸಾಮರ್ಥ್ಯಕ್ಕೆ ಮೀರಿದ ಸಾಧನೆಯನ್ನು ನಿನ್ನಿಂದ ನಿರೀಕ್ಷಿಸುವ ನಂಬಿಕೆ. ಹಾಲೆಲೂಯ. ಥ್ಯಾಂಕ್ ಯು. ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೈದ್ಯರಿಂದ ಗುಣಪಡಿಸಲಾರದೇ ಇರುವ ವ್ಯಾಧಿಗಳನ್ನು ಸ್ವಸ್ಥತೆ ಹೊಂದಿಕೊಳ್ಳಲಿಕ್ಕೆ, ಗುಣ ಪಡ್ಕೊಳ್ಳಿಕ್ಕೆ ಕರ್ತನೆ ಬೇಕಾದಷ್ಟು ನಂಬಿಕೆ ಉತ್ಪತ್ತಿ ಆಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಂಬಿಕೆ ಉತ್ಪತ್ತಿ ಆಗಲಿ. ಸತ್ತು ಹೋಗಿರುವ ಗರ್ಭದಲ್ಲಿ ಜೀವ ಬರಲಿಕ್ಕೆ ಬೇಕಾದಷ್ಟು ನಂಬಿಕೆ ನಿನ್ನ ಮಕ್ಕಳಲ್ಲಿ ಉತ್ಪತ್ತಿ ಆಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಆರ್ಥಿಕವಾಗಿ ಉನ್ನತ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಬೇಕಾದಷ್ಟು ನಂಬಿಕೆ ಕರ್ತನೆ ನಿನ್ನ ಮಕ್ಕಳಲ್ಲಿ ಉತ್ಪತ್ತಿ ಆಗಲಿ ಯೇಸುವಿನ ನಾಮದಲ್ಲಿ. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನೇ ಡ್ಯಾಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಲ್ಲಿ ನಂಬಿಕೆಯನ್ನು ಹುಟ್ಟಿಸು, ನಂಬಿಕೆಯನ್ನು ಕರ್ತನೆ ತುಂಬಿಸು ಸ್ವಾಮಿ. ಥ್ಯಾಂಕ್ ಯು. ಅವರ ಸಾಧನೆಗೆ ಮೀರಿ ಕರ್ತನೆ, ಅವರ ಗ್ರಹಿಕೆಗೆ ಮೀರಿ ಸಾಧನೆಯನ್ನು ಮಾಡಿಕೊಳ್ಳುವಂತೆ, ಅವರ ಗ್ರಹಿಕೆಗೆ ಮೀರಿದ ಸಾಧನೆಯನ್ನು ಮಾಡಿಕೊಳ್ಳುವಂತೆ ಕರ್ತನೆ ನಂಬಿಕೆ ಕರ್ತನೆ ಅಪರಿಮಿತವಾಗಿ ಬೆಳೆದು ನಿಲ್ಲಿ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲಿ ನಂಬಿಕೆ ಬೆಳೆದು ನಿಲ್ಲಿ ಸ್ವಾಮಿ. ಓ ಥ್ಯಾಂಕ್ ಯು. ಆ ರೀತಿಯಾಗಿ ಆಶೀರ್ವದಿಸು. ಥ್ಯಾಂಕ್ ಯು. ನಮ್ಮನ್ನು ಮಾತ್ರ ಅಲ್ಲ ಕರ್ತನೆ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ಇಂತಹ ಒಂದು ಅಪರಿಮಿತವಾದ ನಂಬಿಕೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಸಾಧನೆಗಳನ್ನು ಮಾಡಲಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರಿರುವಂಥ ಸ್ಥಳಗಳಲ್ಲಿ, ಅವರಿರುವ ಪ್ರಾಂತ್ಯಗಳಲ್ಲಿ ಇನ್ನು ಅನೇಕರನ್ನು ಉತ್ತೇಜನ ಪಡಿಸುವಂತೆ, ಅನೇಕರ ನಂಬಿಕೆಯನ್ನು ಹೆಚ್ಚಿಸುವಂತೆ, ಅನೇಕರನ್ನು ಆತ್ಮಿಕವಾಗಿ ಕಟ್ಟಿ ಎಬ್ಬಿಸುವಂತೆ, ರಕ್ಷಣೆ ಹೊಂದಿದ ಮಕ್ಕಳಲ್ಲಿ ನಂಬಿಕೆ ಇನ್ನೂ ವೃದ್ಧಿಯಾಗಲಿ, ನಂಬಿಕೆ ಇನ್ನೂ ವೃದ್ಧಿಯಾಗಲಿ. ಯಾರಾದರೂ ಅಪನಂಬಿಕೆಯಿಂದ ನಂಬಿಕೆಯಲ್ಲಿ ಬಲಹೀನರಾಗಿರುವುದಾದರೆ ಅವರೆಲ್ಲರನ್ನು ಈಗ ನೀನು ಸ್ಪರ್ಶಿಸು ಯೇಸುವಿನ ನಾಮದಲ್ಲಿ. ನೀನು ಸ್ಪರ್ಶಿಸು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಥ್ಯಾಂಕ್ ಯು ಕರ್ತನೆ. ಆತ್ಮಿಕವಾಗಿ ಡಲ್ ಆಗಿರುವವರು, ಡ್ರೈ ಆಗಿರುವವರು, ಅನೇಕ ಸೋಲುಗಳನ್ನು ಅನುಭವಿಸಿ ಚಿಂತೆಯಲ್ಲಿರುವವರು, ಥ್ಯಾಂಕ್ ಯು. ಸೋತು ಹೋಗದೆ ಈಗ ನಂಬಿಕೆಯನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಈಗ ನಂಬಿಕೆಯನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು. ಆಶೀರ್ವದಿಸು, ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕಲಬುರಗಿ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಈ ಬಾರಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಮತ್ತು ವಿಶೇಷವಾಗಿ ತೊಗರಿ ಬೆಳೆಗಾರರನ್ನು ಕರ್ತನ ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡುವ. ಗುಲ್ಬರ್ಗ ಕಡೆ ಹೋದರೆ ಎಲ್ಲಿ ನೋಡಿದ್ರು ಎಕರೆಗಟ್ಟಲೆ ತೊಗರಿ ಬೆಳೆ. ಈ ವರ್ಷ ಆ ಮಕ್ಕಳ ಕರ್ತನ ವಿಶೇಷವಾಗಿ ಆಶೀರ್ವದಿಸಲಿ. ತೊಗರಿ ಬೆಳೆ ಉತ್ತಮವಾಗಿ ಬರಲಿ, ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗಲಿ, ಜನಸಾಮಾನ್ಯರಿಗೆ ಒಳ್ಳೆ ತೊಗರಿ ಬೇಳೆ ಸಿಗಲಿ ಅಂತ ಹೇಳಿ, ರೈತರ ಜೀವನ ಆಶೀರ್ವಾದ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಅವರೆಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನ ದೇವರೇ, ಗುಲ್ಬರ್ಗ ಜಿಲ್ಲೆಯ ಎಲ್ಲ ರೈತರನ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ. ಗುಲ್ಬರ್ಗ ಜಿಲ್ಲೆಯ ಎಲ್ಲ ರೈತರು, ವಿಶೇಷವಾಗಿ ತೊಗರಿ ಬೆಳೆಗಾರರು, ಕರ್ತನೆ ಈ ವರ್ಷ ಒಳ್ಳೆ ಫಲವನ್ನು ಕಾಣಲಿ ಸ್ವಾಮಿ. ಕರ್ತನೆ ಅವರ ದುಡಿಮೆಗೆ ತಕ್ಕ ಫಲವನ್ನು ಕಾಣಲಿ. ಥ್ಯಾಂಕ್ ಯು. ಗುಲ್ಬರ್ಗ ಜಿಲ್ಲೆಯಾದ್ಯಂತ ಕರ್ತನೆ ಇರುವಂಥ ಎಲ್ಲ ತೊಗರಿ ಬೆಳೆಗಾರರಿಗೆ ನಿನ್ನ ಕೃಪೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಅವರು ಕರ್ತನೆ ಈ ವರ್ಷ ಒಳ್ಳೆ ಬೆಳೆಯನ್ನು ಹೊಂದಿಕೊಳ್ಳಲಿ, ಸಮೃದ್ಧಿಯನ್ನು ಕಾಣಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೆ ಅವರೆಲ್ಲರೂ ಕೂಡ ನಿನ್ನ ಕೃಪೆಯನ್ನು ಅನುಭವಿಸಬೇಕು ಅಂತ ನಾವು ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಸಹಾಯ ಅವರಿಗೆ ಸಿಗಬೇಕು, ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಆಶೀರ್ವದಿಸಪ್ಪ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ. ಅವರು ಕರ್ತನೆ ಒಳ್ಳೆ ಉತ್ಪನ್ನಗಳನ್ನು ಒದಗಿಸಲಿ ಕರ್ತನೆ. ಅದು ಮಾತ್ರ ಅಲ್ಲ ಕರ್ತನೆ, ಎಲ್ಲ ರೈತರಿಗೂ
ಗುಲ್ಬರ್ಗ, ಕಲಬುರಗಿ ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ಕರ್ತನ ರಕ್ಷಣಾ ಅನುಭವ ಕೊಡಬೇಕಂತ ಬೇಡಿಕೊಳ್ತೇವೆ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಬೇಕಂತ ಬೇಡಿಕೊಳ್ತೇವೆ. ನಿತ್ಯ ಜೀವದ ನಿರೀಕ್ಷೆ ಕೊಡಬೇಕಂತ ಬೇಡಿಕೊಳ್ತೇವೆ. ಪರಲೋಕದ ಭರವಸೆ ಕೊಡಬೇಕಂತ ಬೇಡಿಕೊಳ್ತೇವೆ. ಸ್ವಾಮಿ, ನೀನು ಅವರೆಲ್ಲರನ್ನ ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಗೆ ಒಪ್ಪಿಸಿ ಬೇಡುತ್ತೇವೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಉಂಟಾಗಲಿ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಂಬಿಕೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಎಲ್ಲೂ ಕೂಡ ಅಪನಂಬಿಕೆ ಬಂದುಬಿಡಬಾರ್ದಪ್ಪ. ಥ್ಯಾಂಕ್ ಯು. ಈ ದಿನವಿಡೀ ನಿನ್ನ ಕೃಪೆಯ ಆಶ್ರಯದಲ್ಲಿ, ಕೃಪೆಯ ಮರೆಯಲ್ಲಿ ನಾವಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀನು ಹಾಗೆ ಆಶೀರ್ವದಿಸು. ಕರೆ ಹಿಡಿದು ನಡೆಸು ಸ್ವಾಮಿ. ಕರ್ತನೆ, ಅಪಾಯದ ಸನ್ನಿವೇಶಗಳಲ್ಲಿ ಹಾದು ಹೋಗುವವರು ನಂಬಿಕೆಯಿಂದ ಕರ್ತನೆ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ಗಳನ್ನು ಹೊಂದಿಕೊಳ್ಳಿ. ನಿನ್ನ ಸೂಪರ್ ನ್ಯಾಚುರಲ್ ಸಹಾಯವನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು. ಮಹಿಮೆಯಾದ ಅನುಭವಗಳಲ್ಲಿ ನೀನು ನಡೆಸು ಸ್ವಾಮಿ. ದೊಡ್ಡ ದೊಡ್ಡ ಸಾಕ್ಷಿಗಳನ್ನು ಎಬ್ಬಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬನ ಆಶೀರ್ವದಿಸು. ಥ್ಯಾಂಕ್ ಯು. ಈ ದಿನದ ಎಲ್ಲ ಕೆಲಸ ಕಾರ್ಯಗಳು, ಹೋಗೋಣ ಬರೋಣಗಳು, ಸೇವೆ ಕಾರ್ಯಗಳು ಎಲ್ಲವೂ ಕೂಡ ಆಶೀರ್ವದಿಸಲ್ಪಡಲಿ. ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತಾ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್.